ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ. ಶ್ರೀದಶೇಷ ಶ್ರೀನಿವಾಸಃ ಶ್ರೀನಿಧಿ ಶ್ರೀವಿಭಾವನಃ ಶ್ರೀಧರ ಶೇಖರ ಶ್ರೇಯಃ ಶ್ರೀಮಾನುಲೋಕತ್ರಯಾಶ್ರಯಃ. ಇವತ್ತಿನ ದಿವಸ ಮಿಥುನ ರಾಶಿಯವರಿಗೆ ಶುಕ್ರ ಸಂಚಾರದಿಂದ ಯಾವ ರೀತಿಯಾದ ಬಲ ಹೆಚ್ಚಾಗುವ ಸಾಧ್ಯತೆ ಇದೆ ಅಥವಾ ಕಡಿಮೆ ಆಗುವ ಸಾಧ್ಯತೆ ಎಂಬುದನ್ನು ತಿಳಿದುಕೊಳ್ತಾ ಹೋಗೋಣ. ಈಗಾಗಲೇ ಮಿಥುನ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿ ಗುರು ಇರುವುದರಿಂದ ಒಳ್ಳೆಯ ಗುರುಬಲ ಇದೆ. ಧನಸ್ಥಾನದಲ್ಲಿ ಗುರು ಇರೋದರಿಂದ ಇವರಿಗೆ ಈ ವರ್ಷ ಒಳ್ಳೆಯ ಧನ ಕನಕಗಳ ಯೋಗ ಇದೆ. ಮತ್ತು ಇಲ್ಲಿಯ ತನಕ ಶುಕ್ರ ಗುರುವಿನ ಜೊತೆ ಇದ್ದು ಹೆಚ್ಚಿನ ಅನುಕೂಲವನ್ನು ಮಾಡ್ತಾ ಇದ್ದ. ಗುರು ಶುಕ್ರ ಯೋಗ ಇತ್ತು. ಈಗ ಮುಂದೆ ಶುಕ್ರ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಎಂಬುದನ್ನು ನಾವು ತಿಳಿದುಕೊಳ್ಳಲೇಬೇಕಾಗಿದೆ. ಸಿಂಹ ರಾಶಿಯಲ್ಲಿ ಶುಕ್ರ ಸಂಚಾರ ಮಿಥುನ ರಾಶಿಯ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ ಎಂಬುದನ್ನು ನಾವು ತಿಳಿದುಕೊಂಡಾಗ ನಮಗೆ ಯಾವ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅನ್ನೋದನ್ನು ಮೊದಲೇ ಮುಂಜಾಗ್ರತೆಯಾಗಿ ನಾವು ಸಿದ್ಧರಾದಂತೆ ಆಗುತ್ತೆ. ಇದು ಶುಕ್ರ ರವಿಯ ಮನೆಯನ್ನು ಪ್ರವೇಶ ಮಾಡಿದ್ದು. ಶುಕ್ರ ತುಂಬ ಶಾಂತವಾದ ಶೀತಲವಾದ ಗ್ರಹ. ರವಿ ತುಂಬ ಉಷ್ಣವಾದ ದುಷ್ಟವಾದ ಪಾಪವಾದ ಗ್ರಹ. ಅಂತಹ ರವಿಯ ಮನೆಗೆ ಶುಕ್ರ ಪ್ರವೇಶ ಮಾಡಿರುವಂಥದ್ದು ಅದು ಶತ್ರುವಿನ ಮನೆಗೆ ಶುಕ್ರ ಪ್ರವೇಶ ಮಾಡಿದಂತೆ ಆಗಿದೆ. ಆದ್ದರಿಂದ ಈಗ ಶುಕ್ರ ಮತ್ತು ಕೇತು ಇವರಿಬ್ಬರ ಸಂಯೋಗ ಆಗಿದೆ. ಇದು ಶುಕ್ರ ವಾಸ್ತವವಾಗಿ ಮಿಥುನ ರಾಶಿಯವರಿಗೆ ದ್ವಾದಶಾಧಿಪತಿ ಆಗ್ತಾನೆ. ಅಂದರೆ ದ್ವಾದಶಾಧಿಪತಿ ಆಗಿರೋದ್ರಿಂದಾಗಿ ಸಿಂಹ ರಾಶಿಯಲ್ಲಿ ಈಗ ಶುಕ್ರ ಸಂಚಾರದ ಸಮಯ ಇವರಿಗೆ ಹೆಚ್ಚಿನ ಸಮಸ್ಯೆಯನ್ನು ಉಂಟು ಮಾಡ್ತಾ ಇಲ್ಲ. ಸಾಮಾನ್ಯವಾದ ಒಂದು ಫಲ ಮಿಥುನ ರಾಶಿಯವರಿಗೆ ಬರ್ತಾ ಇದೆ. ಈಗ ವೃಷಭ ರಾಶಿಯವರಿಗೆ ಶುಕ್ರ ಸಂಚಾರದಿಂದ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗಿದೆ. ಆದರೆ ಮಿಥುನ ರಾಶಿಯವರಿಗೆ ಶುಕ್ರ ಸಂಚಾರದ ಮತ್ತು ಕೇತುವಿನ ಈ ಸಂಯೋಗ ಹೆಚ್ಚಿನ ಸಮಸ್ಯೆಯನ್ನು ಉಂಟು ಮಾಡೋದಿಲ್ಲ. ಯಾಕೆಂದರೆ ಇದು ತೃತೀಯ ಸ್ಥಾನ ಆದ್ದರಿಂದ ತೃತೀಯದಲ್ಲಿ ಶುಕ್ರ ಹೆಚ್ಚಿನ ತನ್ನ ಪ್ರಭಾವವನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ವಾಸ್ತವವಾಗಿ ಕೇತುವಿನ ಜೊತೆ ಶುಕ್ರ ಸೇರಿದಾಗ ಅವನು ಶುಭ ಸ್ಥಾನದಲ್ಲಿದ್ದರೆ ಅಂಥವರಿಗೆಲ್ಲ ಸಮಸ್ಯೆಗಳು ಹೆಚ್ಚು ಆಗುತ್ತೆ. ಆದರೆ ಈ ಮಿಥುನ ರಾಶಿಯವರಿಗೆ ಮೂರನೇ ಮನೆ ಆಗುತ್ತೆ. ಆದ್ದರಿಂದ ಅವರಿಗೆ ಅನುಕೂಲಕರವಾಗಿರುವಂತಹ ಅವರಿಗೆ ಫಲಿತಾಂಶಗಳೇ ಅವರಿಗೆ ಹೆಚ್ಚಾಗಿ ಸಿಗುತ್ತೆ. ಇಲ್ಲಿ ಶುಕ್ರ ಸಿಂಹರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇರುವಂತಹ ಕಾಲಘಟ್ಟ ಇದು. ಕೇತುವಿನ ಸಂಯೋಗ ಇದೆ. ರಾಹುವಿನ ದೃಷ್ಟಿ ಕೂಡ ಶುಕ್ರನ ಮೇಲೆ ಇದೆ. ಇನ್ನು ಮಿಥುನ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಕರ್ಮಸ್ಥಾನದಲ್ಲಿ ಶನಿ ಸಂಚಾರ ನಡೀತಾ ಇದೆ. ಹೀಗಿದ್ದಾಗ ಅವರಿಗೆ ಹೇಗಿದೆ ಈಗ ಮತ್ತು ಗುರು ದ್ವಿತೀಯ ಸ್ಥಾನದಲ್ಲಿ ಇರುವಂಥದ್ದು. ಇದನ್ನೆಲ್ಲ ನೋಡಿದಾಗ ಮಿಥುನ ರಾಶಿಯವರಿಗೆ ಈಗ ರಾಹು ಮತ್ತು ಕೇತುವಿನ ಪ್ರಭಾವದಿಂದ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಾ ಇದೆ. ತೃತೀಯ ಸ್ಥಾನದಲ್ಲಿ ರಾಹು ಹಾಗೂ ಕೇತುಗಳ ಅಂದರೆ ಕೇತು ತೃತೀಯ ಸ್ಥಾನದಲ್ಲಿರೋದು, ರಾಹುವಿನ ಪ್ರಭಾವ 7ನೇ ಮನೆಗೆ ಆಗುತ್ತೆ. ರಾಹು ಮತ್ತು ಕೇತುಗಳಿಗೆ ಒಂದು ದೃಷ್ಟಿ ಅಂತ ಇರೋದಿಲ್ಲ. ಅಂದರೆ ಅವರು 7ನೇ ಮನೆ ಮೇಲೆ ಅವರೊಂದು ಪ್ರಭಾವವನ್ನು ಬೀರ್ತಾರೆ. ಆದ್ದರಿಂದ ಅವರಿಗೆ ಒಂದು ಸಂಯುಕ್ತವಾದ ಒಂದು ಅವಕಾಶಗಳು ಇಲ್ಲಿ ಬರ್ತಾ ಹೋಗ್ತಾ ಇದೆ. ಇಲ್ಲಿ ಶುಕ್ರ ಮತ್ತು ಕೇತು ಇಬ್ಬರೂ ಕೂಡ ಸಿಂಹರಾಶಿಯಲ್ಲಿ ಇದ್ದರೂ ಕೂಡ ಇವರಿಗೆ ಆತ್ಮವಿಶ್ವಾಸದ ಮಟ್ಟ ತುಂಬ ಅದ್ಭುತವಾಗಿ ಅಭಿವೃದ್ಧಿ ಆಗುತ್ತೆ. ಮಿಥುನ ರಾಶಿಯವರಿಗೆ ಆತ್ಮವಿಶ್ವಾಸ ಒಂದು ನಮ್ಮ ಜೀವನದಲ್ಲಿ ಇತ್ತು ಅಂತಂದರೆ ನಾವು ಏನನ್ನು ಬೇಕಾದರೂ ಕೂಡ ಸಾಧಿಸಬಹುದು. ನಮಗೇನು ಅಂದರೆ ಎಲ್ಲರ ಮೇಲೂ ವಿಶ್ವಾಸ ಇರುತ್ತೆ, ಆದರೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರೋದಿಲ್ಲ. ಆದ್ದರಿಂದ ಆತ್ಮವಿಶ್ವಾಸ ಯಾವಾಗ ಬರುತ್ತೋ ಅಂಥ ಸಂದರ್ಭದಲ್ಲಿ ನಾವು ಏನನ್ನು ಬೇಕಾದರೂ ಕೂಡ ನಾವು ಸಾಧನೆ ಮಾಡ್ತೀವಿ. ಅದಕ್ಕೋಸ್ಕರ ಆತ್ಮವಿಶ್ವಾಸವನ್ನು ನಾವು ಪಡೆದುಕೊಳ್ಳುವಂತಹ ಮಿಥುನ ರಾಶಿಯವರಿಗೆ ಆತ್ಮವಿಶ್ವಾಸ ಅಭಿವೃದ್ಧಿ ಆಗುವಂತಹ ಒಂದು ದೊಡ್ಡ ಪರ್ವಕಾಲ ಇದಾಗಿದೆ. ಆದರೆ ಆತ್ಮವಿಶ್ವಾಸ ಯಾವತ್ತೂ ಕೂಡ ಅಹಂಕಾರಕ್ಕೆ ತಿರುಗಬಾರದು ಅಷ್ಟೇ. ಯಾವಾಗ ಅದು ಅಹಂಕಾರಕ್ಕೆ ತಿರುಗಿಬಿಡುತ್ತೋ ಆಗ ಎಂಥವರು ಕೂಡ ನೆಲ ಕಚ್ಚುವಂತಹ ಪರಿಸ್ಥಿತಿ ಬಂದುಬಿಡುತ್ತೆ. ಆತ್ಮವಿಶ್ವಾಸ ಇರಬೇಕು. ಅಂದರೆ ನಮ್ಮ ಮಟ್ಟ, ನಮ್ಮ ಗುಣಗಳು ಅದೆಲ್ಲದರ ಬಗ್ಗೆ ಅರಿವಿದ್ದು ಅದಕ್ಕೆ ಅನುಗುಣವಾದ ಕೆಲಸಗಳನ್ನ ನಾವು ಮಾಡಬೇಕು. ನಾವು ಒಂದು ದೊಡ್ಡ ಬಂಡೆಗಲ್ಲು ಹೊತ್ತುವಂತಹ ಶಕ್ತಿ ನಮಗಿದೆ.
ನಮ್ಗೆ ಆ ಶಕ್ತಿ ಇಲ್ಲ ಅಂತ ಅಂದ್ಕೊಂಡು ಸಣ್ಣ 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 ಕಲ್ಲುಗಳನ್ನ ಎತ್ಕೊಂಡು ಕೂತಿದ್ರೆ ನಮಗೆ ಅಷ್ಟು ಕೆಲಸಗಳಿಂದ ನಾವು ವಂಚಿತರಾಗ್ತೀವಿ. ಆದರೆ ಬಂಡೆಗಲ್ಲು ಎತ್ತುವಷ್ಟೇ ಶಕ್ತಿ ಇದೆ ಹೊರತು ಪರ್ವತ ಎತ್ತುವಷ್ಟು ಶಕ್ತಿ ಇಲ್ಲ. ನಾನು ಪರ್ವತವನ್ನು ಬೇಕಾದರೂ ಎತ್ತು ಬಿಡ್ತೀನಿ ಅಂತಂದರೆ ಅದು ಅಹಂಕಾರ ಆಗುತ್ತೆ. ಆದ್ದರಿಂದ ಆತ್ಮವಿಶ್ವಾಸವನ್ನು ಯಾವತ್ತೂ ಕೂಡ ಸಮತೋಲನದಲ್ಲಿ ಕಾಪಾಡಿಕೊಳ್ಬೇಕು. ಮಿಥುನ ರಾಶಿಯವರಿಗೆ ಈ ಶುಕ್ರ ಸಂಚಾರ ಅನ್ನುವಂಥದ್ದು ಒಂದು ಸ್ಪರ್ಧಾತ್ಮಕವಾದ ಮನೋಭಾವನ ಹುಟ್ಟಿಸುತ್ತೆ. ಆತ್ಮವಿಶ್ವಾಸವನ್ನು ತೀರಾ ಹೆಚ್ಚಿಸುವಂತಹ ಪರಿಸ್ಥಿತಿಯು ಕೂಡ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಅದನ್ನು ಮೊದಲೇ ನಿಗ್ರಹ ಮಾಡಿಕೊಂಡು ನಮ್ಮ ಇತಿಮಿತಿಗಳನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕನುಗುಣವಾಗಿ ನಾವು ನಡೆದುಕೊಳ್ಬೇಕು. ಇದೇ ಇಲ್ಲಿ ತುಂಬ ಮುಖ್ಯವಾಗಿರುವಂಥದ್ದು. ಈಗ ಶುಕ್ರನ ಸಂಚಾರದಿಂದ ವೃಷಭ ರಾಶಿಯವರಿಗೆ, ತುಲಾ ರಾಶಿಯವರಿಗೆ, ಕುಂಭ ರಾಶಿಯವರಿಗೆ ಹಾಗೂ ಸಿಂಹ ರಾಶಿಯವರಿಗೆ ವಿಶೇಷವಾದ ಒಂದು ಅವರು ದುರ್ಬಲರಾಗಿ ಬಿಡ್ತಾರೆ, ಬಲವನ್ನು ಕಳೆದುಕೊಳ್ತಾರೆ. ಆದರೆ ಮಿಥುನ ರಾಶಿಯವರಿಗೆ ಹಾಗಿಲ್ಲ. ಮಿಥುನ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲೂ ಕೂಡ ಗುರು, ತೃತೀಯದಲ್ಲಿ ಶುಕ್ರ ಕೇತುಗಳ ಸಂಯೋಗ ಏನು ಹೆಚ್ಚಿನ ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಆದರೆ ದಶಮ ಸ್ಥಾನದಲ್ಲಿರುವಂತಹ ರವಿ ಇದು ಒಳ್ಳೆಯದಾಗುತ್ತೆ. ಇನ್ನು ನವಮ ಸ್ಥಾನದಲ್ಲಿರುವಂತಹ ಪಿತೃಸ್ಥಾನದಲ್ಲಿರುವಂತಹ ರಾಹುವಿನಿಂದ ಸ್ವಲ್ಪ ಸಮಸ್ಯೆಗಳು ಇವರಿಗೆ ಹೆಚ್ಚಾಗುತ್ತೆ. ಯಾರಿಗೆ? ಮಿಥುನ ರಾಶಿಯವರಿಗೆ. ಹೀಗೆ ಇರೋದರಿಂದ ವಿಶೇಷವಾಗಿ ಇವರು ಏನು ಮಾಡಬೇಕು ಅಂದರೆ ಶನಿ ಒಳ್ಳೆಯದೂ ಅಲ್ಲ ಕೆಟ್ಟದ್ದೂ ಅಲ್ಲ, ಆ ಥರ ವ್ಯವಹಾರದ ಸ್ಥಾನದಲ್ಲಿ ಶನಿ ಇರೋದರಿಂದಾಗಿ ಸ್ವಲ್ಪ ಮಂದಗತಿಯ ಪ್ರವೃತ್ತಿ ಇತ್ಯಾದಿಗಳು ಉಂಟಾಗುತ್ತೆ. ಏನೇ ಆದರೂ ಕೂಡ ಗುರುವಿನ ಬಲ ಚೆನ್ನಾಗಿದೆ. ಅದಕ್ಕೋಸ್ಕರ ಮಿಥುನ ರಾಶಿಯವರು ಗುರುಗಳ ಅನುಗ್ರಹವನ್ನು ಹೆಚ್ಚು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅಂದರೆ ಗುರುಗಳ ಅನುಗ್ರಹ ಹೇಗಿದ್ದರೂ ಇದೆ. ಈಗ ಅನೇಕರಿಗೆ ಧನಸ್ಥಾನದಲ್ಲಿ ಗುರು ಬಂದಿದ್ದರೂ ಕೂಡ ಹಣದ ಅನುಕೂಲ ಆಗಿಲ್ಲ ಮಿಥುನ ರಾಶಿಯವರಿಗೂ ಕೂಡ. ಮಿಥುನ ರಾಶಿಯವರಿಗೆ ಈಗ ಏನು ಅವರು ಕೈ ಹಾಕಿದ್ರೂ ಕೂಡ ಅವರಿಗೆ ಅದರಲ್ಲಿ ಪ್ರಗತಿ ಉಂಟಾಗುತ್ತೆ, ಅವರಿಗೆ ಯಶಸ್ಸು ಉಂಟಾಗುತ್ತೆ. ಆದರೆ ಕೆಲವ್ರಿಗೆ ಆಗಿಲ್ಲ. ಯಾಕೆ ಅಂದರೆ ಗುರುಗಳು ಕೊಡಲಿಕ್ಕೆ ಸಿದ್ಧರಾಗಿದ್ದರೂ ಕೂಡ ಇವರು ಹೋಗಿ ಗುರುಗಳ ಬಳಿ ಹೋಗೇ ಇಲ್ಲ. ಇವರು ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ತಾ ಇಲ್ಲ. ಅದಕ್ಕೋಸ್ಕರ ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳುವುದು ಮಿಥುನ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗುತ್ತೆ. ಮತ್ತು ಈ ದ್ವಾದಶಾಧಿಪತಿಯಾಗಿರುವಂತಹ ಶುಕ್ರ ತೃತೀಯಕ್ಕೆ ಬಂದು ಕೇತುವಿನ ಸಂಯೋಗವಾಗಿದ್ದರೂ ಕೂಡ ಅದು ಹೆಚ್ಚಿನ ಸಮಸ್ಯೆನೂ ಉಂಟು ಮಾಡೋದಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಇವರಿಗೆ ಒಳ್ಳೆಯ ಸಕಾರಾತ್ಮಕವಾದ ಆಪ್ಯಾಯಮಾನವಾದ ವಿಚಾರಗಳ ಶ್ರವಣ ಇವರಿಗೆ ಉಂಟಾಗುವಂತಹ ಸಾಧ್ಯತೆ ತುಂಬ ಚೆನ್ನಾಗಿದೆ. ಮತ್ತು ತೃತೀಯ ಸ್ಥಾನದಲ್ಲಿ ಶುಕ್ರ ಇರೋದರಿಂದಾಗಿ ಒಡ ಹುಟ್ಟಿದವರ ಜೊತೆಯಲ್ಲಿ ಹಾಗೂ ನೆರೆಹೊರೆಯವರ ಜೊತೆಯಲ್ಲಿ ಮತ್ತು ಸಂಬಂಧಿಕರ ಜೊತೆಯಲ್ಲಿ ಸಂಬಂಧಗಳು ಹೆಚ್ಚು ಸುಧಾರಿಸ್ತಾ ಹೋಗುತ್ತೆ. ಅದರ ಅನುಕೂಲವೂ ಕೂಡ ಸಹೋದರ ಸ್ಥಾನದಲ್ಲಿರುವಂತಹ ಶುಕ್ರ ಅದನ್ನು ಮಾಡಿಸಿಕೊಡ್ತಾನೆ. ನಾನಿಲ್ಲಿ ಒಂದು ಒಳ್ಳೆಯ ಉಪಾಯವನ್ನು ಹೇಳಿಕೊಳ್ಳಬೇಕು. ಆಗಸ್ಟ್ 30ನೇ ತಾರೀಕು ರಾಯರ ಆರಾಧನೆ ಇದೆ. ಅದಕ್ಕೂ ಮೊದಲು 48 ದಿವಸಗಳ ಕಾಲ ಅಖಂಡವಾಗಿ ರಾಯರ ಆರಾಧನೆಯನ್ನು ನಾವು ಮಾಡೋಣ. ರಾಯರ ಸೇವೆಯನ್ನು ಮಾಡಿದ್ರೆ ನಿಮಗೆ ಗೊತ್ತು ಎಷ್ಟು ಸುಲಭವಾಗಿ ನಮ್ಮ ಕೆಲಸಗಳು ನಡೆದು ಹೋಗುತ್ತೆ ಅಂತ. ವಾಸ್ತವವಾಗಿ ನಮ್ಮ ಜಾತಕದಲ್ಲಿ ಅನೇಕ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನು ನಾವೊಮ್ಮೆ ಅರ್ಥ ಮಾಡಿಕೊಂಡು ಅದನ್ನು ಮನಸ್ಸಿನಲ್ಲಿ ತಂದುಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಸಮಸ್ಯೆ ಏನು ಬೇಕಾದ್ರೆ ಸಮಸ್ಯೆಗಳ ಕಡೆನೇ ನಾವು ಗಮನ ಹರಿಸದೆ ಹಾಗೆ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅದು ಸರಿ ಹೋಗಲ್ಲ. ನಾವು ಮೊದಲು ಏನು ನಮ್ಮ ಆರೋಗ್ಯ ಹಾಳಾಗಿದ್ದರೆ ದೇಹದಲ್ಲಿ ಏನು ಅನಾರೋಗ್ಯ ಬಂದಿದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆ ಕೊಡಬೇಕು. ಹಾಗೆಯೇ ನಮ್ಮ ಜಾತಕದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಾವು ನೇರವಾಗಿ ಸಾಗಬೇಕು. ಅದಕ್ಕೋಸ್ಕರ ರಾಯರ ಆರಾಧನೆಯನ್ನು 48 ದಿವಸಗಳ ಕಾಲ ನಾವು ಒಂದು ಆಚರಿಸೋಣ. ಈಗ ಜುಲೈ 15ನೇ ತಾರೀಕು ಪ್ರಾರಂಭವಾದರೆ ಆಗಸ್ಟ್ 31ನೇ ತಾರೀಕಿನ ತನಕ 48 ದಿವಸಗಳ ಕಾಲ ಅವಿಚ್ಛಿನ್ನವಾಗಿ ಒಂದು ರಾಯರ ಆರಾಧನೆ, ಒಂದು ಮಂಡಲದ ಸೇವೆ ಆಗುತ್ತೆ ಇದು. ಇಂತಹ ಒಂದು ರಾಯರ ಆರಾಧನೆಯಲ್ಲಿ ನೀವು ಕೂಡ ಭಾಗಿಯಾಗಿ ಖಂಡಿತ ನಿಮಗೆ ಶ್ರೇಯಸ್ಸಾಗುತ್ತೆ. ಇಲ್ಲಿ ನಾವು ಪ್ರತ್ಯೇಕವಾಗಿ ಅಂದರೆ ನಿತ್ಯವೂ ಕೂಡ ನಾವು ಕೆಲವೊಂದನ್ನೆಲ್ಲ ಹೇಳ್ತೀವಿ ಹೀಗೆ ಸೇವೆಯನ್ನು ಮಾಡಬೇಕು ಅಂತ. ಅದನ್ನು ನಿಮ್ಮಿಂದ ಅಪ್ಡೇಟ್ ಕೂಡ ತೊಗೊಳ್ತೀವಿ ಪ್ರತಿನಿತ್ಯ. ನೀವು ಇದನ್ನು ಮಾಡಿದ್ರಾ ಹೇಗೆ ಅಂತ. ಒಂದು ವೇಳೆ ನಿಮಗೆ ಅದು ಕಷ್ಟ ಆಗುತ್ತೆ ಅನ್ನೋದಿದ್ದರೆ ಅದಕ್ಕೆ ಬೇರೆ ಉಪಾಯವನ್ನು ಹೇಳ್ತೀವಿ. ಇಲ್ಲ ನಾವು ಇದರಲ್ಲಿ ಆಸಕ್ತಿಯನ್ನು ಹೊಂದಿ ನಾವು ರಾಯರ ಸೇವೆಯನ್ನು ಮಾಡಲಿಕ್ಕೆ ನಾವು ಉತ್ಸಾಹವನ್ನು ಹೊಂದಿತೀವಿ ಅಂತ ಆದರೆ
ನೀವು ಅದರಲ್ಲಿ ಸೇರಿಕೊಳ್ಳಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವೇ ಎಲ್ಲವನ್ನು ಕೂಡ ಮಾರ್ಗದರ್ಶನ ಮಾಡಿಸ್ತಾ ಹೋಗ್ತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾಗುವಂತಹ ಸೇವೆ ಅದು ರಾತ್ರಿಯ ತನಕ ನಡೆಯುತ್ತೆ. ಹಾಗೂ ಯಾವ ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಹೇಳ್ತೀವಿ. ಅದು 2 ರೀತಿಯಾದ ಸೇವೆಗಳಿಗೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನೀವು ವಾಟ್ಸ್ಯಾಪ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿ. ಈ ರಾಯರ ಸೇವೆಯಲ್ಲಿ ಯಾರು ಭಾಗವಹಿಸ್ತಾರೋ ನಾವು ಒಮ್ಮೆ ಅವರ ಜಾತಕವನ್ನು ಕೂಡ ನೋಡಿ, ಏನು ಸಮಸ್ಯೆ ಇದೆ, ಯಾವ ರೀತಿಯಲ್ಲಿ ಅವರು ಪರಿಹಾರ ಮಾಡಿಕೊಳ್ಬೇಕು, 48 ದಿವಸಗಳ ಕಾಲ ಹೇಗೆ ಅವರು ಸೇವೆಯಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ನಾವು ಮಾರ್ಗದರ್ಶನ ಮಾಡಿರ್ತೀವಿ. ಮತ್ತು ಪ್ರತ್ಯೇಕವಾಗಿ ನಿಮ್ಮನ್ನು ದಿವಸದಲ್ಲಿ ಅನೇಕ ಬಾರಿ ನಾವು ಕೂಡ ಸಂಪರ್ಕವನ್ನು ಮಾಡ್ತಾ ಇರ್ತೀವಿ. ನೀವು ನಿಮ್ಮ ಮನೆಯಲ್ಲೇ ಕೂತು ಆಚರಿಸುವಂತಹ ಒಂದು ರಾಯರ ಸೇವೆ ಆಗುತ್ತೆ ಇದು. ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಗಮನಿಸಿ ಅವರವರಿಗೆ ತಕ್ಕಂತೆ ನಾವು ಒಂದು ರಾಯರ ಸೇವೆನ ಈ ವರ್ಷ ಮಾತ್ರ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೀವಿ. ನೀವು ಈ ಒಂದು ರಾಯರ ಸೇವೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೋಸ್ಕರ ನಮ್ಮನ್ನು ವಾಟ್ಸಾಪ್ ಮೂಲಕ ಒಮ್ಮೆ ಸಂಪರ್ಕ ಮಾಡಿ ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು. ನಾನಿಲ್ಲಿ ಒಂದು ಒಳ್ಳೆಯ ಉಪಾಯವನ್ನು ಹೇಳೋನಿದ್ದೀನಿ. ಆಗಸ್ಟ್ 30ನೇ ತಾರೀಕು ರಾಯರ ಆರಾಧನೆ ಇದೆ. ಅದಕ್ಕೂ ಮೊದಲು 48 ದಿವಸಗಳ ಕಾಲ ಅಖಂಡವಾಗಿ ರಾಯರ ಆರಾಧನೆಯನ್ನು ನಾವು ಮಾಡೋಣ. ರಾಯರ ಸೇವೆಯನ್ನು ಮಾಡಿದ್ರೆ ನಿಮಗೆ ಗೊತ್ತು ಎಷ್ಟು ಸುಲಭವಾಗಿ ನಮ್ಮ ಕೆಲಸಗಳು ನಡೆದು ಹೋಗುತ್ತೆ ಅಂತ. ವಾಸ್ತವವಾಗಿ ನಮ್ಮ ಜಾತಕದಲ್ಲಿ ಅನೇಕ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನು ನಾವೊಮ್ಮೆ ಅರ್ಥ ಮಾಡಿಕೊಂಡು ಅದನ್ನು ಮನಸ್ಸಿನಲ್ಲಿ ತಂದುಕೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಸಮಸ್ಯೆ ಏನು ಬೇಕಾದ್ರೆ ಸಮಸ್ಯೆಗಳ ಕಡೆನೇ ನಾವು ಗಮನ ಹರಿಸದೆ ಹಾಗೆ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅದು ಸರಿ ಹೋಗಲ್ಲ. ನಾವು ಮೊದಲು ಏನು ನಮ್ಮ ಆರೋಗ್ಯ ಹಾಳಾಗಿದ್ದರೆ ದೇಹದಲ್ಲಿ ಏನು ಅನಾರೋಗ್ಯ ಬಂದಿದೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆ ಕೊಡಬೇಕು. ಹಾಗೆಯೇ ನಮ್ಮ ಜಾತಕದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅದನ್ನು ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಾವು ನೇರವಾಗಿ ಸಾಗಬೇಕು. ಅದಕ್ಕೋಸ್ಕರ ರಾಯರ ಆರಾಧನೆಯನ್ನು 48 ದಿವಸಗಳ ಕಾಲ ನಾವು ಒಂದು ಆಚರಿಸೋಣ. ಈಗ ಜುಲೈ 15ನೇ ತಾರೀಕು ಪ್ರಾರಂಭವಾದರೆ ಆಗಸ್ಟ್ 31ನೇ ತಾರೀಕಿನ ತನಕ 48 ದಿವಸಗಳ ಕಾಲ ಅವಿಚ್ಛಿನ್ನವಾಗಿ ಒಂದು ರಾಯರ ಆರಾಧನೆ, ಒಂದು ಮಂಡಲದ ಸೇವೆ ಆಗುತ್ತೆ ಇದು. ಇಂತಹ ಒಂದು ರಾಯರ ಆರಾಧನೆಯಲ್ಲಿ ನೀವು ಕೂಡ ಭಾಗಿಯಾಗಿ ಖಂಡಿತ ನಿಮಗೆ ಶ್ರೇಯಸ್ಸಾಗುತ್ತೆ. ಇಲ್ಲಿ ನಾವು ಪ್ರತ್ಯೇಕವಾಗಿ ಅಂದರೆ ನಿತ್ಯವೂ ಕೂಡ ನಾವು ಕೆಲವೊಂದನ್ನೆಲ್ಲ ಹೇಳ್ತೀವಿ ಹೀಗೆ ಸೇವೆಯನ್ನು ಮಾಡಬೇಕು ಅಂತ. ಅದನ್ನು ನಿಮ್ಮಿಂದ ಅಪ್ಡೇಟ್ ಕೂಡ ತೊಗೊಳ್ತೀವಿ ಪ್ರತಿನಿತ್ಯ. ನೀವು ಇದನ್ನು ಮಾಡಿದ್ರಾ ಹೇಗೆ ಅಂತ. ಒಂದು ವೇಳೆ ನಿಮಗೆ ಅದು ಕಷ್ಟ ಆಗುತ್ತೆ ಅನ್ನೋದಿದ್ದರೆ ಅದಕ್ಕೆ ಬೇರೆ ಉಪಾಯವನ್ನು ಹೇಳ್ತೀವಿ. ಇಲ್ಲ ನಾವು ಇದರಲ್ಲಿ ಆಸಕ್ತಿಯನ್ನು ಹೊಂದಿ ನಾವು ರಾಯರ ಸೇವೆಯನ್ನು ಮಾಡಲಿಕ್ಕೆ ನಾವು ಉತ್ಸಾಹವನ್ನು ಹೊಂದಿತೀವಿ ಅಂತ ಆದರೆ ನೀವು ಅದರಲ್ಲಿ ಸೇರಿಕೊಳ್ಳಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವೇ ಎಲ್ಲವನ್ನು ಕೂಡ ಮಾರ್ಗದರ್ಶನ ಮಾಡಿಸ್ತಾ ಹೋಗ್ತೀವಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾಗುವಂತಹ ಸೇವೆ ಅದು ರಾತ್ರಿಯ ತನಕ ನಡೆಯುತ್ತೆ. ಹಾಗೂ ಯಾವ ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ನಾವು ಹೇಳ್ತೀವಿ. ಅದು 2 ರೀತಿಯಾದ ಸೇವೆಗಳಿಗೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನೀವು ವಾಟ್ಸ್ಯಾಪ್ ಮೂಲಕ ನಮ್ಮನ್ನು ಸಂಪರ್ಕ ಮಾಡಿ. ಈ ರಾಯರ ಸೇವೆಯಲ್ಲಿ ಯಾರು ಭಾಗವಹಿಸ್ತಾರೋ ನಾವು ಒಮ್ಮೆ ಅವರ ಜಾತಕವನ್ನು ಕೂಡ ನೋಡಿ, ಏನು ಸಮಸ್ಯೆ ಇದೆ, ಯಾವ ರೀತಿಯಲ್ಲಿ ಅವರು ಪರಿಹಾರ ಮಾಡಿಕೊಳ್ಬೇಕು, 48 ದಿವಸಗಳ ಕಾಲ ಹೇಗೆ ಅವರು ಸೇವೆಯಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ನಾವು ಮಾರ್ಗದರ್ಶನ ಮಾಡಿರ್ತೀವಿ. ಮತ್ತು ಪ್ರತ್ಯೇಕವಾಗಿ ನಿಮ್ಮನ್ನು ದಿವಸದಲ್ಲಿ ಅನೇಕ ಬಾರಿ ನಾವು ಕೂಡ ಸಂಪರ್ಕವನ್ನು ಮಾಡ್ತಾ ಇರ್ತೀವಿ. ನೀವು ನಿಮ್ಮ ಮನೆಯಲ್ಲೇ ಕೂತು ಆಚರಿಸುವಂತಹ ಒಂದು ರಾಯರ ಸೇವೆ ಆಗುತ್ತೆ ಇದು. ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಗಮನಿಸಿ ಅವರವರಿಗೆ ತಕ್ಕಂತೆ ನಾವು ಒಂದು ರಾಯರ ಸೇವೆನ ಈ ವರ್ಷ ಮಾತ್ರ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೀವಿ. ನೀವು ಈ ಒಂದು ರಾಯರ ಸೇವೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೋಸ್ಕರ ನಮ್ಮನ್ನು ವಾಟ್ಸಾಪ್ ಮೂಲಕ ಒಮ್ಮೆ ಸಂಪರ್ಕ ಮಾಡಿ ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.